ಈ ದಿನ ನಾವು 3ನೇ ಅಧ್ಯಾಯವನ್ನು ಆರಂಭಿಸೋಣ. 2ನೇ ಅಧ್ಯಾಯದಲ್ಲಿ ನೀವು ಸಾಮಾಜಿಕ ಅಸಮಾನತೆ, ಒಳಗೊಳ್ಳುವಿಕೆ ಮತ್ತು ಹೊರಗುಳಿವಿಕೆಗೆ ಸಂಬಂಧಪಟ್ಟಂಥ ಅಂಶಗಳನ್ನು ಅಧ್ಯಯನ ಮಾಡ್ತೀವಿ. ಸಾಮಾಜಿಕ ಅಸಮಾನತೆ, ಹೊರಗುಳಿಯುವಿಕೆ ಮತ್ತು ಒಳಗೊಳ್ಳುವಿಕೆ ಅಂಶಗಳಿಗೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡ್ತೀವಿ. ಅದರ ಮುಂದುವರಿದ ಭಾಗ ಎನ್ನುವಂತೆ 3ನೇ ಅಧ್ಯಾಯದಲ್ಲಿ ಒಳಗೊಳ್ಳುವಿಕೆಯ ಕಾರ್ಯತಂತ್ರಗಳು, ಇನ್ಕ್ಲೂಸಿವ್ ಟೆಕ್ನಿಕ್ಸ್ ಅಂತಕ್ಕಂಥದ್ದು. ಇಲ್ಲಿ ಒಳಗೊಳ್ಳುವಿಕೆಯ ಕಾರ್ಯತಂತ್ರಗಳು ಯಾಕೆ ಅಂತ ಹೇಳಿದ್ರೆ, ಕೆಲವು ಜಾತಿಗಳನ್ನು ಅಥವಾ ಕೆಲವು ಸಮೂಹಗಳನ್ನು ಹಲವಾರು ಕಾರಣಗಳಿಗಾಗಿ ಹೊರಗಿಡಲಾಗಿದೆ. ಒಂದು ವ್ಯವಸ್ಥೆಯಿಂದ ಅವರು ಹೊರಗುಳಿದಿರ್ತಕ್ಕಂಥದ್ದು ಮತ್ತು ಆ ಹಿನ್ನೆಲೆಯಲ್ಲಿ ಶೋಷಣೆಗೆ ಒಳಗಾಗಿರ್ತಕ್ಕಂತಹ ಅಂಶಗಳು ಇಲ್ಲಿದೆ. ಆ ಕಾರಣಕ್ಕಾಗಿ ಆ ಹೊರಗಿರ್ತಕ್ಕಂತಹ ಜನರಿಗೆ ಒಳಗೊಳ್ಳುವಿಕೆಯ ಕಾರ್ಯತಂತ್ರಗಳನ್ನು ತಿಳಿಸುವುದರ ಮೂಲಕ ಅವರನ್ನು ಅಭಿವೃದ್ಧಿಪಡಿಸ್ತಕ್ಕಂತಹ ಒಂದು ವಿಚಾರಗಳಿಗೆ ಆದ್ಯತೆಯನ್ನು ನೀಡ್ತಕ್ಕಂಥದ್ದು. ಈ ರೂಪದಲ್ಲಿ ನಾವು ಈ ಅಧ್ಯಾಯದಲ್ಲಿ ಒಳಗೊಳ್ಳುವಿಕೆಯ ಕಾರ್ಯತಂತ್ರಗಳನ್ನು ಕುರಿತು ಒಂದು ವ್ಯವಸ್ಥಿತವಾದಂತಹ ಒಂದು ಅಧ್ಯಯನವನ್ನು ಮಾಡ್ತೀವಿ. ಇಲ್ಲಿ ಮುಖ್ಯವಾಗಿ ಒಳಗೊಳ್ಳುವಿಕೆ ಅಂತಕ್ಕಂತಹದ್ದು ಯಾರನ್ನ ಕುರಿತಾಗಿ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಪರಿಶಿಷ್ಟ ಜಾತಿಗಳನ್ನು, ಪರಿಶಿಷ್ಟ ಪಂಗಡಗಳನ್ನು ಮತ್ತು ಮಹಿಳೆಯರನ್ನ ಕುರಿತಾಗಿ ಇರ್ತಕ್ಕಂತಹದ್ದು. ಇಲ್ಲಿ ಮುಖ್ಯವಾಗಿ ಮಹಿಳೆಯರನ್ನು ಕೂಡ ಒಂದು ದುರ್ಬಲ ವರ್ಗ ಅಂತ ಹೇಳಿ ಪರಿಗಣಿಸಲಾಗಿದೆ ಮತ್ತು ಹಲವು ಸಂದರ್ಭಗಳಲ್ಲಿ ಅವರು ಶೋಷಣೆಗೆ ಒಳಗಾಗ್ತಾ ಇದ್ದಾರೆ. ಅಂಥವರಿಗೆ ಕೆಲವು ಅವಕಾಶಗಳನ್ನು ಕಲ್ಪಿಸಬೇಕು. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು ಬಹಳಷ್ಟು ಸಂದರ್ಭಗಳಲ್ಲಿ ಶೋಷಣೆಗೆ ಒಳಗಾಗಿರ್ತಕ್ಕಂಥದ್ದನ್ನು ನಾವು ಅನೇಕ ವರ್ಷಗಳಿಂದ ನಮ್ಮ ಸಮಾಜದಲ್ಲಿ ಕಾಣ್ತಾ ಇದ್ದೇವೆ. ಅಂತಹ ಶೋಷಣೆಯಿಂದ ಅವರನ್ನು ಮುಕ್ತರನ್ನಾಗಿಸ್ತಕ್ಕಂಥದ್ದು. ಈ ದಿಸೆಯಲ್ಲಿ ಈ 3 ವರ್ಗಗಳನ್ನು ಒಳಗೊಂಡಂತೆ ಒಳಗೊಳ್ಳುವಿಕೆಯ ಕಾರ್ಯತಂತ್ರಗಳನ್ನು ರೂಪಿಸುವಂತಹ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡಲಾಗುತ್ತದೆ. ಇದನ್ನು ಅಧ್ಯಯನ ಮಾಡೋ ಆರಂಭದಲ್ಲಿ ಇಲ್ಲಿ ಒಂದು ಪದವನ್ನು ಬಳಕೆ ಮಾಡಲಾಗುತ್ತದೆ, ನಿಶ್ಚಯಾತ್ಮಕ ಕ್ರಿಯೆ. ನಿಶ್ಚಯಾತ್ಮಕ ಕ್ರಿಯೆ ಅಂತಕ್ಕಂತಹ ಪದದ ಬಳಕೆ ಯಾಕಿದೆ ಅಂತ ಹೇಳಿದ್ರೆ, ಇಲ್ಲಿ ಜಾತಿ, ಲಿಂಗ, ಧರ್ಮ ಅಥವಾ ಇನ್ನಿತರ ಕಾರಣಗಳಲ್ಲಿ ಹಿಂದುಳಿದಿರ್ತಕ್ಕಂಥವರು, ಜಾತಿ, ಲಿಂಗ, ಭಾಷೆ ಅಥವಾ ಬೇರೆ ಬೇರೆ ಕಾರಣಗಳಲ್ಲಿ ಹಿಂದುಳಿದಿರ್ತಕ್ಕಂಥವರು, ಶೋಷಣೆಗೆ ಒಳಗಾಗಿರ್ತಕ್ಕಂಥವರು, ಅಂತಹವರಿಗೆ ಶಿಕ್ಷಣ, ಉದ್ಯೋಗದಂತಹ ವಿಶೇಷ ಅವಕಾಶಗಳನ್ನು ಕಲ್ಪಿಸ್ತಕ್ಕಂತಹ ಒಂದು ಪ್ರಯತ್ನದಲ್ಲಿ ನಿಶ್ಚಯಾತ್ಮಕ ಕ್ರಿಯೆ ಅಥವಾ ಸಂರಕ್ಷಣಾತ್ಮಕ ಕ್ರಿಯೆ ಅಂತಕ್ಕಂತಹ ಒಂದು ಪದವನ್ನು ಬಳಸಲಾಗಿದೆ. ಅವರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ಅಥವಾ ಅವರಿಗೆ ಕೆಲವೊಂದು ವಿಶೇಷ ಅವಕಾಶಗಳನ್ನು ಕಲ್ಪಿಸ್ತಕ್ಕಂಥದ್ದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಮಹಿಳೆಯರನ್ನು ಒಳಗೊಂಡಂತೆ ಅವರಿಗೆ ಕೆಲವೊಂದು ಅವಕಾಶಗಳನ್ನು ಕಲ್ಪಿಸುವಂತಹದ್ದು. ಇಂತಹದೊಂದು ಪರಿಕಲ್ಪನೆ ನೋಡಿ, ಜಾನ್ ಎಫ್ ಕೆನಡಿ ಅವರು 1961ರ ಸಂದರ್ಭದಲ್ಲಿ ಈ ಒಂದು ಪರ್ಟಿಕ್ಯುಲರ್ ಪದವನ್ನು ಬಳಸ್ತಾರೆ, ನಿಶ್ಚಯಾತ್ಮಕ ಕ್ರಿಯೆ ಅಂತಕ್ಕಂಥದ್ದನ್ನು. ಜಾನ್ ಎಫ್ ಕೆನಡಿ ಅಮೆರಿಕದ ಅಧ್ಯಕ್ಷರಾಗಿದ್ದಂಥವರು 1961ರಲ್ಲಿ ಅವರು ಅಲ್ಲಿನ ಜನಾಂಗೀಯ ಸಂಘರ್ಷಗಳನ್ನು ಬಗೆಹರಿಸುವಂತಹ ಒಂದು ಸಂದರ್ಭದಲ್ಲಿ ಈ ಒಂದು ನಿಶ್ಚಯಾತ್ಮಕ ಕ್ರಿಯೆ ಅಂತಕ್ಕಂತಹದನ್ನು ಮೊಟ್ಟ ಮೊದಲ ಬಾರಿಗೆ ಬಳಸ್ತಾರೆ. ಹಾಗಾದ್ರೆ ಇಲ್ಲಿ ನಿಶ್ಚಯಾತ್ಮಕ ಕ್ರಿಯೆ ಅಂತ ಹೇಳಿದ್ರೆ, ಜಾತಿ, ಧರ್ಮ, ಲಿಂಗ, ಕೆಲವು ಕ್ಷೇತ್ರಗಳಲ್ಲಿ ಇರ್ತಕ್ಕಂತಹ ತಾರತಮ್ಯವನ್ನು ಹೋಗಲಾಡಿಸಲು ಕೆಲವೊಂದು ಉದ್ಯೋಗ, ಶಿಕ್ಷಣ, ಈ ಥರದ ಸೌಲಭ್ಯಗಳನ್ನು ರೂಪಿಸುವಂತಹ ಒಂದು ವ್ಯವಸ್ಥೆಯನ್ನು ನಿಶ್ಚಯಾತ್ಮಕ ಕ್ರಿಯೆ ಅಂತ ಹೇಳಿ ಕರೆಯಲಾಗಿದೆ. ಜಾತಿ, ಧರ್ಮ, ಲಿಂಗ, ಇತರ ಕ್ಷೇತ್ರಗಳಲ್ಲಿರ್ತಕ್ಕಂಥ ಅಸಮಾನತೆಯ ಅಂಶಗಳನ್ನು ಕಡಿಮೆ ಮಾಡಲು ಅವರಿಗೆ ಶಿಕ್ಷಣ, ಉದ್ಯೋಗದಂತಹ ಸೌಲಭ್ಯಗಳನ್ನು ಒದಗಿಸುವುದು, ಆ ಮೂಲಕ ಅವರನ್ನು ಸಮಾಜದ ಮುಖ್ಯ ವಾಹಿನಿಯಲ್ಲಿ ಸೇರ್ಪಡೆ ಮಾಡ್ತಕ್ಕಂಥದ್ದು, ಇತರ ಜನರಂತೆ ಅವರು ಅಭಿವೃದ್ಧಿಯನ್ನು ಹೊಂದುವಂತಹ ಪ್ರಯತ್ನಗಳನ್ನು ಇಲ್ಲಿ ರೂಪಿಸ್ತಕ್ಕಂಥದ್ದು. ಈ ದಿಸೆಯಲ್ಲಿ ನಾವು ನಿಶ್ಚಯಾತ್ಮಕ ಕ್ರಿಯೆ ಅಂತಕ್ಕಂತಹ ಒಂದು ಪದವನ್ನು ಕಾಣ್ತೀವಿ. ಜಾನ್ ಎಫ್ ಕೆನಡಿ ಅವರು 1961ರ ಸಂದರ್ಭದಲ್ಲಿ ಈ ಪದವನ್ನು ಬಳಕೆ ಮಾಡಿದರು. ಅದರ ನಂತರದ ಭಾಗದಲ್ಲಿ ನಾವು
ಮೊದಲು ಪರಿಶಿಷ್ಟ ಜಾತಿ ಅಂತ ಹೇಳಿ ಕಾಣ್ತೀವಿ, ಅವರಿಗೆ ಸಂಬಂಧಪಟ್ಟಂತಹ ಕೆಲವು ಅಂಶಗಳನ್ನು ಇಲ್ಲಿ ನೋಡೋದಾದ್ರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಆ ಸಮೂಹದ ಜನರಿಗೆ ಸರ್ಕಾರ ಸಂವಿಧಾನದ ಮೂಲಕ ಕೆಲವೊಂದು ಆಶಯಗಳನ್ನು ಆ ಸಂವಿಧಾನದ ವಿಧಿಗಳ ಮೂಲಕ ಒದಗಿಸುವಂತಹ ಒಂದು ಪ್ರಯತ್ನ ಅಂತಕ್ಕಂಥದ್ದು ಇಲ್ಲಿ ನಡೀತಾ ಇದೆ. ನೋಡಿ, ಮುಖ್ಯವಾಗಿ ಭಾರತ ಸ್ವತಂತ್ರವನ್ನ ಪಡೆದುಕೊಂಡ ನಂತರ ಇಲ್ಲಿ ಸಂವಿಧಾನ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬಂತು. ಆ ಸಂವಿಧಾನ ಅಸ್ತಿತ್ವಕ್ಕೆ ಬಂದಾಗ ಅದರ ಒಂದು ಆಶಯ ಏನಾಗಿತ್ತು, ಪ್ರಮುಖವಾದಂತಹ ಆಶಯ ಏನಾಗಿತ್ತು ಅಂತ ಹೇಳಿದ್ರೆ, ದುರ್ಬಲ ವರ್ಗಗಳ ಹಿತಾಸಕ್ತಿಗಳನ್ನು ರಕ್ಷಿಸ್ತಕ್ಕಂಥದ್ದು ಅಥವಾ ಶೋಷಿತ ವರ್ಗಗಳ ಹಿತಾಸಕ್ತಿಗಳನ್ನು ರಕ್ಷಿಸ್ತಕ್ಕಂತಹದ್ದು. ಆ ದಿಸೆಯಲ್ಲಿ ಆಲ್ ಆರ್ ಈಕ್ವಲ್ ಅಂಥೇಳಿ ದ ಪ್ರಿಯಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಸೇಸ್, ಸಂವಿಧಾನದ ಒಂದು ಪೀಠಿಕೆ ಅಂತಕ್ಕಂಥದ್ದು ಏನು ಹೇಳುತ್ತೆ, ಎಲ್ಲರೂ ಸಮಾನರು, ಎಲ್ಲರನ್ನು ಸಮಾನ ದೃಷ್ಟಿಯಲ್ಲಿ ನೋಡಬೇಕು. ಆದರೆ ಕೆಲವು ಸಾರಿ ವೀಕರ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ, ಸಮಾಜದ ದುರ್ಬಲ ವರ್ಗಗಳು, ಅವರಿಗೆ ಫಾರ್ ದೇರ್ ಸೇಫ್ ಗಾರ್ಡ್, ಅವರನ್ನು ರಕ್ಷಿಸೋದಕ್ಕೆ ಕೆಲವು ಅವಕಾಶಗಳನ್ನು ಕಲ್ಪಿಸಬೇಕು, ವಿಶೇಷ ಅವಕಾಶಗಳನ್ನು ಕಲ್ಪಿಸಬೇಕು. ಇಲ್ಲಿ ಎಲ್ಲರೂ ಸಮಾನರು, ಆದರೆ ತೀರಾ ದುರ್ಬಲ ವರ್ಗದವರು, ಶೋಷಣೆಗೊಳಗಾಗಿರ್ತಕ್ಕಂಥವರಿಗೆ ಕೆಲವೊಂದು ವಿಶೇಷ ಸವಲತ್ತುಗಳನ್ನು, ವಿಶೇಷ ಅವಕಾಶಗಳನ್ನು ಕಲ್ಪಿಸಬೇಕು ಎನ್ನುವ ಆಶಯ. ಅದರಂತೆ ಸಂವಿಧಾನದ ಹಲವು ವಿಧಿಗಳ ಮೂಲಕ ಇಂತಹದೊಂದು ಪ್ರಯತ್ನವನ್ನು ಇಲ್ಲಿ ಮಾಡಲಾಗಿದೆ. ಅದರಂತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸಂವಿಧಾನದ ಮೂಲಕ ಕೆಲವೊಂದು ವಿಶೇಷವಾದಂತಹ ವಿಧಿಗಳ ಮೂಲಕ ಸವಲತ್ತುಗಳನ್ನು ನೀಡುವಂತಹ ಒಂದು ಪ್ರಯತ್ನ ಇದೆ. ಅದನ್ನು ನಾವು ಪರಿಶಿಷ್ಟ ಜಾತಿ ಪಂಗಡಗಳ ಅಭಿವೃದ್ಧಿಗೆ ಇರತಕ್ಕಂತಹ ಸಂವಿಧಾನದ ಕ್ರಮಗಳು ಅಂತೇಳಿ ಅಧ್ಯಯನವನ್ನು ಮಾಡ್ತೀವಿ. ಇಲ್ಲಿ ಹಲವು ಪ್ರಮುಖವಾದಂತಹ ವಿಧಿಗಳು ಇಲ್ಲಿ ಮುಖ್ಯವಾಗಿ ನಮಗೆ ನೆರವಿಗೆ ಬರ್ತವೆ. ಇವೆಲ್ಲವುಗಳ ಉದ್ದೇಶ ಏನು, ಎಲ್ಲರ ಹಿತಾಸಕ್ತಿಯನ್ನು ಕಾಪಾಡ್ತಕ್ಕಂತಹದ್ದು ಎನ್ನುವುದೇ ಆಗಿರುತ್ತದೆ. ಪ್ರತಿಯೊಬ್ಬರ ಏಳಿಗೆ ಇಲ್ಲಿನ ಮುಖ್ಯ ಗುರಿಯಾಗಿರುತ್ತದೆ. ಅದರಂತೆ ಸಂವಿಧಾನದ 15ನೇ ವಿಧಿ ಏನು ಹೇಳ್ತದೆ, ನನಗೆ ಒಂದೊಂದಾಗೆ ಆ ವಿಧಿಯನ್ನು ಅಷ್ಟೇ ಸೂಚಿಸ್ತೇನೆ. ಸಂವಿಧಾನದ 15ನೇ ವಿಧಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಜಾತಿ ಧರ್ಮ ಲಿಂಗಭೇದವಿಲ್ಲದೆ ಪ್ರತಿಯೊಬ್ಬರು ಸಮಾನರು ಎನ್ನುವಂತಹ ಅಂಶವನ್ನು ಹೇಳ್ತಾ ಇದ್ದೇವೆ. ಸಂವಿಧಾನದ 15ನೇ ವಿಧಿ ಹೇಳುವಂತೆ ಜಾತಿ ಧರ್ಮ ಲಿಂಗ ಭೇದವಿಲ್ಲದೆ ಪ್ರತಿಯೊಬ್ಬರು ಸಮಾನರು, ಎಲ್ಲರನ್ನು ಸಮಾನ ದೃಷ್ಟಿಯಿಂದಲೇ ನೋಡಬೇಕು, ಸಮಾನ ಅವಕಾಶಗಳು ಪ್ರತಿಯೊಬ್ಬರಿಗೂ ಬರಬೇಕು, ಅಲ್ಲಿ ಯಾವುದೇ ಜಾತಿ ಲಿಂಗ ಧರ್ಮ ಈ ಒಂದು ಭೇದ ಇಲ್ಲದೆ ಎನ್ನುವುದು ಮೊಟ್ಟ ಮೊದಲ ಒಂದು ಆಶಯ ಆಗಿರ್ತಕ್ಕಂಥದ್ದು. ಅಲ್ಲಿ ಆ ಸಮಾನತೆಯನ್ನು ನೀಡಬೇಕು ಮತ್ತು ಯಾರಿಗೂ ಇಲ್ಲಿ ಆ ಕಾರಣಕ್ಕಾಗಿ ತಾರತಮ್ಯ ಇಲ್ಲ, ಜಾತಿ ಧರ್ಮ ಲಿಂಗದ ಕಾರಣಕ್ಕಾಗಿ ತಾರತಮ್ಯ ಇಲ್ಲ ಮತ್ತು ಸಾರ್ವಜನಿಕ ಕೆರೆ ಬಾವಿ ನದಿ ನೀರನ್ನು ಬಳಕೆ ಮಾಡುವಲ್ಲಿ ಯಾರನ್ನು ಕೂಡ ನಿರ್ಬಂಧಿಸುವಂತಿಲ್ಲ. ನೋಡಿ, ನಾವು ಪರಿಶಿಷ್ಟ ಜಾತಿಗಳ ಸಮಸ್ಯೆಯಲ್ಲಿ ಅಧ್ಯಯನ ಮಾಡಿದ್ವಿ, ಅವರಿಗೆ ಸಾರ್ವಜನಿಕ ಬಾವಿ ಕೆರೆ ನದಿ ನೀರನ್ನು ಬಳಕೆ ಮಾಡೋ ಹಕ್ಕು ಇರಲಿಲ್ಲ. ಅದರಲ್ಲಿ ಸಂವಿಧಾನ ಏನು ಹೇಳುತ್ತೆ, ಯಾವ ಜಾತಿಯವರಿಗೂ ಸಾರ್ವಜನಿಕ ಕೆರೆ ಬಾವಿ ನದಿ ನೀರನ್ನು ಬಳಕೆ ಮಾಡೋದನ್ನ ನಿರ್ಬಂಧಿಸುವಂತಿಲ್ಲ. ಯಾಕೆಂದರೆ ಪ್ರತಿಯೊಬ್ಬರು ಸಮಾನರು, ಜಾತಿ ಮತ ಧರ್ಮ ಭೇದ ಇಲ್ಲದೆ ಪ್ರತಿಯೊಬ್ಬರು ಸಮಾನರು, ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕೊಡಬೇಕು ಅಂತಕ್ಕಂಥದ್ದು. ಸಂವಿಧಾನದ 16ನೇ ವಿಧಿಯು ಸರ್ಕಾರದ ನೇಮಕಾತಿಯಲ್ಲಿ ಪ್ರತಿಯೊಬ್ಬರಿಗೂ ಸಮಾನ ಅವಕಾಶಗಳನ್ನು ಕೊಡಬೇಕು. ಇಲ್ಲಿ ವೃತ್ತಿ ನಿರ್ಬಂಧಗಳಿಲ್ಲ, ಬದಲಾಗಿ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಕೆಲಸಗಳಲ್ಲೂ ನಿರ್ದಿಷ್ಟವಾದಂತಹ ಅವಕಾಶಗಳನ್ನು ಕಲ್ಪಿಸಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ 16ನೇ ವಿಧಿ ಹೇಳ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಸರ್ಕಾರದ ನೇಮಕಾತಿಗಳಲ್ಲಿ ಸಮಾನವಾದಂತಹ ಅವಕಾಶವನ್ನು ಕಲ್ಪಿಸಬೇಕು ಎನ್ನುವಂಥದ್ದು. ಅದು 16ನೇ ವಿಧಿ ಹೇಳುತ್ತೆ. ಇನ್ನು 17ನೇ ವಿಧಿಯು ಪ್ರಾಕ್ಟೀಸಿಂಗ್ ಆಫ್ ಅನ್ಟಚಬಿಲಿಟಿ ಇಸ್ ಎ ಕ್ರೈಮ್ ಅಂತ ಹೇಳುತ್ತೆ. ಅಸ್ಪೃಶ್ಯತಾಚರಣೆ ಅಪರಾಧ, ಇದು ಒಂದು ಅಂಕದ ಪ್ರಶ್ನೆ ಕೂಡ ಆಗಿರುತ್ತೆ. ಸಂವಿಧಾನದ ಯಾವ ವಿಧಿ ಅಸ್ಪೃಶ್ಯತಾಚರಣೆಯನ್ನು ಅಪರಾಧ ಅಂತ ಹೇಳಿ ಪರಿಗಣಿಸ್ತದೆ ಅಂತೇಳಿ, ಸಂವಿಧಾನದ 17ನೇ ವಿಧಿಯು ಅಸ್ಪೃಶ್ಯತಾಚರಣೆಯನ್ನು ಅಪರಾಧ ಅಂತ ಹೇಳಿ ಪರಿಗಣಿಸ್ತದೆ.
ನಾವು ಯಾವ ನೆಲೆಯಲ್ಲಿಯೂ ಅಸ್ಪೃಶ್ಯತಾಚರಣೆಯನ್ನು ಮಾಡುವಂತಿಲ್ಲ, ಎಲ್ಲಿಯೂ ಅವರ ಪ್ರವೇಶವನ್ನು ನಿರ್ಬಂಧಿಸುವಂತಿಲ್ಲ, ಅವರಿಗೆ ಎಲ್ಲ ಅವಕಾಶಗಳನ್ನು ಕಲ್ಪಿಸಿಕೊಡಲೇಬೇಕು ಎನ್ನುವಂಥದ್ದನ್ನು ಸೂಚಿಸ್ತದೆ. ಹಾಗಾಗಿ ಇವತ್ತು ನಾವು ಅಸ್ಪೃಶ್ಯತಾಚರಣೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಅದರ ಆಚರಣೆ ಅಪರಾಧ ಅಂತಕ್ಕಂಥದ್ದನ್ನು ಸಂವಿಧಾನವೇ ಇಲ್ಲಿ ಸೂಚಿಸಿದೆ. 17ನೇ ವಿಧಿ ಅನ್ವಯ ಅಸ್ಪೃಶ್ಯತಾಚರಣೆ ಅಪರಾಧ ಅಂತಕ್ಕಂಥದ್ದನ್ನು ಸೂಚಿಸುತ್ತದೆ. ಮತ್ತೊಂದು ಸಂವಿಧಾನದ 23ನೇ ವಿಧಿಯು ಮಾನವರ ಬಲವಂತದ ದುಡಿಮೆ ಮತ್ತು ಸಾಗಣೆಯನ್ನು ಅದು ಪ್ರತಿಬಂಧಿಸುತ್ತದೆ. ನೋಡಿ, ಇಲ್ಲಿ ಮುಖ್ಯವಾಗಿ ಮಾನವರ ಸಾಗಣೆ ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹಿಂದೆಲ್ಲ ನಾವು ಗುಲಾಮಗಿರಿ ಪದ್ಧತಿ ಅಥವಾ ಜೀತ ಪದ್ಧತಿಯಂತಹ ವ್ಯವಸ್ಥೆಗಳನ್ನು ಏನು ಕಾಣ್ತಾ ಇದ್ವಿ, ಅಂತಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜನಗಳನ್ನು ಕರ್ಕೊಂಡು ಹೋಗ್ತಕ್ಕಂಥದ್ದು, ಜೀತಕ್ಕಿಡ್ತಕ್ಕಂಥದ್ದು ಈ ಥರ ಮಾಡುವಂತಿಲ್ಲ. ಮಾನವ ಸಾಗಣೆಯನ್ನು ನಿರ್ಬಂಧಿಸ್ತಕ್ಕಂಥದ್ದು ಮತ್ತು ಬಲವಂತದ ದುಡಿಮೆಯನ್ನು ನಿಷೇಧಿಸಲಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಒತ್ತಾಯಪೂರ್ವಕವಾಗಿ ಅವರಿಂದ ಕೆಲವು ದುಡಿಮೆ ಚಟುವಟಿಕೆಗಳಲ್ಲಿ ಅವರನ್ನು ತೊಡಗಿಸಿಕೊಳ್ಳುವಂತಿಲ್ಲ ಎನ್ನುವಂತಹದ್ದು ಇಲ್ಲಿನ ಮುಖ್ಯ ಅಂಶ. ಅದರಂತೆ 23ನೇ ವಿಧಿ ಹೇಳ್ತಕ್ಕಂತಹದ್ದು ಮಾನವ ಸಾಗಣೆ ಮತ್ತು ಬಲವಂತದ ದುಡಿಮೆಯನ್ನ ಈ ಒಂದು ವಿಧಿ ನಿಷೇಧಿಸುತ್ತದೆ ಎನ್ನುವಂತಹದ್ದು. ಇನ್ನು ಸಂವಿಧಾನದ 25ನೇ ವಿಧಿಯ ಬಿ ಭಾಗವು ಯಾವ ಅಂಶಗಳನ್ನು ಒಳಗೊಂಡಿದೆ ಅಂತ ಹೇಳಿದ್ರೆ, ಸಾರ್ವಜನಿಕ ಹಿಂದೂ ಧಾರ್ಮಿಕ ಸ್ಥಳಗಳಲ್ಲಿ ಪ್ರತಿಯೊಬ್ಬ ಹಿಂದೂವಿಗೂ ಮುಕ್ತವಾದಂತಹ ಅವಕಾಶ ಇರಬೇಕು ಅಂತಕ್ಕಂಥದ್ದನ್ನು ಸೂಚಿಸುತ್ತದೆ. ಸಂವಿಧಾನದ 25ನೇ ವಿಧಿಯ ಬಿ ಭಾಗ ಇಲ್ಲಿ ಏನು ಸೂಚಿಸುತ್ತದೆ ಅಂತ ಹೇಳಿದ್ರೆ, ಸಾರ್ವಜನಿಕ ಹಿಂದೂ ದೇವಸ್ಥಾನಗಳು ಅಥವಾ ಎಲ್ಲ ಧಾರ್ಮಿಕ ಸಂಸ್ಥೆಗಳಲ್ಲಿ ಪ್ರತಿಯೊಬ್ಬ ಹಿಂದುವಿಗೂ ಮುಕ್ತವಾದಂತಹ ಒಂದು ಅವಕಾಶವನ್ನು ಕಲ್ಪಿಸಬೇಕು. ಇಲ್ಲಿ ಯಾರನ್ನು ಜಾತಿಯ ಕಾರಣಕ್ಕಾಗಿ ತಡೆಯುವಂತಿಲ್ಲ, ತಡೆಯಬಾರದು ಎನ್ನುವಂತಹ ಒಂದು ಅಂಶವನ್ನು ಅದು ಸೂಚಿಸುತ್ತದೆ. ಸಂವಿಧಾನದ 29ನೇ ವಿಧಿ ಇಲ್ಲಿ ಮುಖ್ಯವಾಗಿ ಅಲ್ಪಸಂಖ್ಯಾತ ಭಾಷೆ ಅಥವಾ ಬುಡಕಟ್ಟು ಭಾಷೆ, ಬುಡಕಟ್ಟು ಸಂಸ್ಕೃತಿಯನ್ನು ಸಂರಕ್ಷಿಸಬೇಕು ಮತ್ತು ಅವರ ಮೇಲೆ ಯಾವುದನ್ನು ಬಲವಂತವಾಗಿ ಹೇರಬಾರದು ಅಥವಾ ವಿಧಿಸಬಾರದು ಅಂತಕ್ಕಂಥದ್ದನ್ನು ಸೂಚಿಸುತ್ತದೆ. ಸಂವಿಧಾನದ 29ನೇ ವಿಧಿ ಅನ್ವಯ ಇಲ್ಲಿ ಅಲ್ಪಸಂಖ್ಯಾತರ ಭಾಷೆ, ಸಂಸ್ಕೃತಿ ಅಥವಾ ಈ ಬುಡಕಟ್ಟು ಜನರ ಸಂಸ್ಕೃತಿ, ಭಾಷೆ ಇವುಗಳನ್ನು ಬದಲಾಯಿಸ್ತಕ್ಕಂಥದ್ದಾಗಲಿ ಅಥವಾ ಅವರ ಮೇಲೆ ಮತ್ತೊಂದನ್ನು ಒತ್ತಾಯಪೂರ್ವಕವಾಗಿ ವಿಧಿಸ್ತಕ್ಕಂಥದ್ದಾಗಲಿ ಮಾಡಬಹುದು. ಅವರ ಸಂಸ್ಕೃತಿಯನ್ನು ಸಂರಕ್ಷಿಸಬೇಕಾದಂತಹ ಒಂದು ಹೊಣೆಗಾರಿಕೆ ಅಂತಕ್ಕಂಥದ್ದು ಇಲ್ಲಿದೆ. ಹಾಗಾಗಿ ಅವರ ಮೇಲೆ ಆ ಥರದ ಯಾವುದೇ ಒಂದು ಒತ್ತಡಗಳನ್ನು ವಿಧಿಸಬಾರದು ಅಂತಕ್ಕಂತಹ ಒಂದು ಅಂಶವನ್ನು ಸ್ಪಷ್ಟಪಡಿಸುತ್ತದೆ. ಮತ್ತೊಂದು ಸಂವಿಧಾನದ 46ನೇ ವಿಧಿ ಏನು ಹೇಳುತ್ತೆ, ದುರ್ಬಲ ವರ್ಗಗಳಾದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಶೈಕ್ಷಣಿಕ ಹಿತಾಸಕ್ತಿಗಳನ್ನು, ಆರ್ಥಿಕ ಹಿತಾಸಕ್ತಿಗಳನ್ನು ರಕ್ಷಿಸಿ ಅವರನ್ನು ಶೋಷಣೆಯಿಂದ ವಿಮುಖರನ್ನಾಗಿಸಬೇಕು, ಶೋಷಣೆಯಿಂದ ಅವರಿಗೆ ಮುಕ್ತಿಯನ್ನು ನೀಡಬೇಕು ಅಂತಕ್ಕಂಥದ್ದು. ದುರ್ಬಲ ವರ್ಗಗಳಾದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಯನ್ನು ಕಾಪಾಡುವುದು, ಅವರಿಗೆ ಶೈಕ್ಷಣಿಕ ಅವಕಾಶಗಳನ್ನು ಒದಗಿಸ್ತಕ್ಕಂಥದ್ದು, ಆರ್ಥಿಕವಾಗಿ ಅವಶ್ಯಕ ಸೌಲಭ್ಯಗಳನ್ನು ನೀಡ್ತಕ್ಕಂಥದ್ದು, ಈ ಮೂಲಕ ಅವರನ್ನು ಶೋಷಣೆಯಿಂದ ತಪ್ಪಿಸೋದಕ್ಕೆ ಅವಕಾಶವನ್ನು ಕಲ್ಪಿಸ್ತಕ್ಕಂಥದ್ದು. ನೋಡಿ, ಇಲ್ಲಿ ಶಿಕ್ಷಣ ಮಾತ್ರವೇ ನಮ್ಮನ್ನು ಅಭಿವೃದ್ಧಿಯ ಕಡೆಗೆ ಕೊಂಡೊಯ್ಯೋದಕ್ಕೆ ಸಾಧ್ಯ. ಶೈಕ್ಷಣಿಕ ವ್ಯವಸ್ಥೆ ಮಾತ್ರವೇ ಇಲ್ಲಿ ನಮ್ಮನ್ನು ಪ್ರಗತಿಯ ಕಡೆಗೆ ರೂಪಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಶಿಕ್ಷಣ ಅಂತಕ್ಕಂಥದ್ದು ಅವರಿಗೆ ದೊರೀಬೇಕು. ಹಾಗೆ ದೊರೆಯದೇ ಹೋದಲ್ಲಿ ಅವರು ಅನಕ್ಷರಸ್ಥರಾಗಿ ಇರ್ತಾರೆ, ಇರ್ತಕ್ಕಂತಹ ಸೌಲಭ್ಯಗಳು ಅವರಿಗೆ ಗೊತ್ತಿರೋದಿಲ್ಲ, ಅವರು ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಅವರ ಹಿತಾಸಕ್ತಿಗಳನ್ನು ಕಾಪಾಡಲು ಶೈಕ್ಷಣಿಕ ಅವಕಾಶಗಳನ್ನು, ಆರ್ಥಿಕ ಅವಕಾಶಗಳನ್ನು ಅವರಿಗೆ ಒದಗಿಸಬೇಕು. ಆ ಮೂಲಕ ಅವರು ಶೋಷಣೆಗೆ ಒಳಗಾಗದಂತೆ ತಡೆಯತಕ್ಕಂತಹ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡಬೇಕು. ಅವರನ್ನು ಒಂದು ಉತ್ತಮ ರೀತಿಯ ಜೀವನ ರೂಪಿಸಿಕೊಳ್ಳುವಂತಹ ಅವಕಾಶಗಳನ್ನು ಕಲ್ಪಿಸಬೇಕು ಅಂತಕ್ಕಂತಹ ಒಂದು ಅಂಶವನ್ನು ಸೂಚಿಸುತ್ತದೆ. ಮತ್ತೊಂದು ಸಂವಿಧಾನದ 64ನೇ ವಿಧಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಈ ತರಹದ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೆ ಪ್ರತ್ಯೇಕ ಸಚಿವಾಲಯವನ್ನು
ನೇಮಕ ಮಾಡಬೇಕು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕಲ್ಯಾಣಕ್ಕಾಗಿ ಪ್ರತ್ಯೇಕ ಸಚಿವಾಲಯವನ್ನು ರೂಪಿಸಬೇಕು ಅಂತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಅವರ ಬಗ್ಗೆ ವಿಶೇಷವಾದಂತಹ ಒಂದು ಅಧ್ಯಯನವನ್ನು ಮಾಡ್ತಕ್ಕಂಥದ್ದು. ಅವರಿಗಿರ್ತಕ್ಕಂತಹ ಸೌಲಭ್ಯಗಳ ಮಾಹಿತಿ ಅವ್ರಿಗಿದೆಯಾ ಇಲ್ವಾ, ಅಥವಾ ಸೌಲಭ್ಯಗಳು ಅವ್ರಿಗೆ ಎಷ್ಟರ ಮಟ್ಟಿಗೆ ತಲುಪ್ತಾ ಇವೆ, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಅಂಶಗಳನ್ನು ಗಮನಿಸೋದಕ್ಕೆ ಅವರಿಗಾಗಿ ಒಂದು ಪ್ರತ್ಯೇಕ ಸಚಿವಾಲಯವನ್ನು ರೂಪಿಸಬೇಕು. ಆ ಸಚಿವಾಲಯದ ಕೆಲಸ ಅವ್ರಿಗಿರ್ತಕ್ಕಂಥ ಅವಕಾಶಗಳನ್ನು ಪರಿಶೀಲಿಸ್ತಕ್ಕಂಥದ್ದು, ಆ ಅವಕಾಶಗಳು ಅವನ್ನ ತಲುಪುತ್ತಿವೆಯಾ ಅಂತಕ್ಕಂಥದ್ದನ್ನು ನೋಡ್ತಕ್ಕಂಥದ್ದು. ಈ ಮೂಲಕ ಅವರ ಅಭಿವೃದ್ಧಿಯನ್ನು ಇಲ್ಲಿ ಕಾಣಬಹುದು ಅಂತಕ್ಕಂತಹದನ್ನು ಈ ಒಂದು 164ನೇ ಸಂವಿಧಾನದ ವಿಧಿ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟಪಡಿಸುತ್ತದೆ. 325ನೇ ವಿಧಿಯು ಎಲ್ಲರಿಗೂ ಸಾರ್ವತ್ರಿಕ ಮತದಾನದ ಹಕ್ಕನ್ನು ನೀಡಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮತದಾನ ಯಾರು ಮಾಡಬೇಕು, ಯಾರು ಮಾಡಬಾರ್ದು, ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಇಂಥ ಅನೇಕ ಚರ್ಚೆಗಳು ಆರಂಭ ಆದವು. ಅಂಥ ಸಂದರ್ಭದಲ್ಲಿ ಅವೆಲ್ಲವುಗಳಿಗೂ ಇತಿಶ್ರೀ ಎನ್ನುವಂತೆ 325ನೇ ವಿಧಿ ಏನು ಹೇಳುತ್ತೆ, ಪ್ರತಿಯೊಬ್ಬರಿಗೂ ಸಾರ್ವತ್ರಿಕ ಮತದಾನದಲ್ಲಿ ಪಾಲ್ಗೊಳ್ತಕ್ಕಂತಹ ಒಂದು ಹಕ್ಕಿದೆ. ರಾಜಕೀಯ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳೋದಕ್ಕೆ ಅಥವಾ ದೇಶದ ರಾಜ್ಯದ ಭವಿಷ್ಯವನ್ನು ನಿರ್ಧರಿಸುವಂತಹ ನಾಯಕರುಗಳನ್ನು ಆಯ್ಕೆ ಮಾಡುವಲ್ಲಿ ಪ್ರತಿಯೊಬ್ಬರ ಪಾಲು ಇಲ್ಲಿರಬೇಕು. ಆ ಹಿನ್ನೆಲೆಯಲ್ಲಿ ಈ ಒಂದು ಮತದಾನದ ಹಕ್ಕನ್ನು ಪ್ರತಿಯೊಬ್ಬರಿಗೂ ಕೂಡ ನೀಡಲಾಯಿತು. ಅದರಂತೆ 330, 332 ಮತ್ತು 336 ಈ 3 ವಿಧಿಗಳನ್ವಯ ವಿಧಾನಸಭೆ, ಲೋಕಸಭೆಯ ಚುನಾವಣೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿಯನ್ನು ನೀಡಬೇಕು ಅಂತಕ್ಕಂತಹ ಒಂದು ಅಂಶವನ್ನು ಒಳಗೊಂಡಿದೆ. ನೋಡಿ, 325ನೇ ವಿಧಿ ಹೇಳ್ತಕ್ಕಂಥದ್ದು ಸಾರ್ವತ್ರಿಕ ಮತದಾನದಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು, ಮತದಾನದ ಹಕ್ಕು ಎಲ್ಲರಿಗೂ ಇದೆ ಅಂತಕ್ಕಂಥ ಒಂದು ಅಂಶವನ್ನು ಅದು ತಿಳಿಸುತ್ತೆ. ಅದರಂತೆ 330, 332 ಮತ್ತು 334ನೇ ಈ 3 ವಿಧಿಗಳೇನು ಹೇಳ್ತದೆ, ರಾಜ್ಯದ ವಿಧಾನಸಭೆ ಅಥವಾ ಕೇಂದ್ರದ ಲೋಕಸಭೆಯ ಚುನಾವಣೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ಸೌಲಭ್ಯವನ್ನು ನೀಡಬೇಕು. ಯಾಕೆ ಅಂದರೆ ರಾಜಕಾರಣದಲ್ಲಿ ಯಾರು ಪಾಲ್ಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಯಾರು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ನಾವು ಈ ಹಿಂದೆ ನೋಡಿದ್ದೀವಿ, ಜನಬಲ ಇರ್ತಕ್ಕಂಥವ್ರು, ಧನಬಲ ಇರ್ತಕ್ಕಂಥವ್ರು ಮಾತ್ರ ಚುನಾವಣೆಗಳಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ, ಅವ್ರು ಮಾತ್ರ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಅವಕಾಶ ಆಗುತ್ತೆ. ಇನ್ನು ಉಳಿದಂಥವರಿಗೆ ಅಂತ ಯಾವ ಅವಕಾಶಗಳು ಇಲ್ಲಿ ಲಭ್ಯ ಆಗುವುದಿಲ್ಲ. ಈ ಕಾರಣಕ್ಕಾಗಿ ಈ 3 ವಿಧಿಗಳನ್ವಯ ವಿಧಾನಸಭೆ, ಲೋಕಸಭೆಯ ಚುನಾವಣೆಗಳಲ್ಲಿ ಅವರಿಗೆ ಪ್ರತ್ಯೇಕ ಮೀಸಲಾತಿಯನ್ನು ನೀಡಬೇಕು. ಅದನ್ನು ಮೀಸಲು ಕ್ಷೇತ್ರಗಳು, ರಿಸರ್ವ್ ಕಾನ್ಸ್ಟಿಟ್ಯೂಯೆನ್ಸೀಸ್ ಅಂತ ಕರೀತಾರೆ. ಮೀಸಲು ಕ್ಷೇತ್ರಗಳು ಅಂದರೆ ಪರಿಗಣಿಸಲಾಗ್ತದೆ. ಅಲ್ಲಿ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅವರಷ್ಟೇ ಅಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಬರುತ್ತೆ. ಬೇರೆ ಯಾವ ಜಾತಿಯವರು ಅಲ್ಲಿ ಚುನಾವಣೆಗೆ ನಿಲ್ಲೋದಕ್ಕೆ ಬರೋದಿಲ್ಲ. ಇದರಿಂದ ಏನಾಗುತ್ತೆ, ಅನಿವಾರ್ಯವಾಗಿ ಅವಶ್ಯಕವಾಗಿ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದವರು ಯಾರಿಗೆ ಮೀಸಲು ವ್ಯವಸ್ಥೆ ಆಗಿರುತ್ತೆ, ಆ ಒಂದು ನಿರ್ಧಾರ ಆಗಿರುತ್ತೆ, ಅವರು ಮಾತ್ರವೇ ಆ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ, ಅವರು ಗೆಲ್ಲುವಂಥ ಅವಕಾಶವನ್ನು ಪಡ್ಕೊಳ್ತಾರೆ. ಹೀಗಾಗಿ ಇದೊಂದು ಬಹಳ ಮಹತ್ವದ ಒಂದು ಪ್ರಮುಖವಾಗಿರ್ತಕ್ಕಂತಹ ಬೆಳವಣಿಗೆ ಚುನಾವಣೆಗಳಲ್ಲಿ ಅವರಿಗೆ ಅವಕಾಶ ಇದೆ. ಹಾಗೆಯೇ ಅದು ಮುಂದುವರೆದು ಇಂದು ನಾವು ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಈ ಚುನಾವಣೆಗಳಲ್ಲಿ ಕೂಡ ಇವತ್ತು ಮೀಸಲಾತಿಯ ಸೌಲಭ್ಯಗಳು ಅಂತಕ್ಕಂಥದ್ದು ವಿಸ್ತಾರ ಆಗಿದೆ. ಅನೇಕ ಎಲ್ಲ ರಾಜ್ಯಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಮೀಸಲಾತಿಯ ಪ್ರಮಾಣ ಇರಬಹುದು. ಆದರೆ ಅಲ್ಲೆಲ್ಲ ಕಡೆ ಮೀಸಲಾತಿ ಸೌಲಭ್ಯ ಇರೋದ್ರಿಂದ ಇವತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ರಾಜಕಾರಣದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳೋದಕ್ಕೆ ಇದೊಂದು ಅತ್ಯುತ್ತಮವಾದಂತಹ ಅವಕಾಶ ಆಗಿದೆ ಅಂತಕ್ಕಂತಹ ಸಂಗತಿ ಇಲ್ಲಿ ಮುಖ್ಯವಾಗುತ್ತದೆ. ಮತ್ತೊಂದು 335ನೇ ವಿಧಿ. 335ನೇ ವಿಧಿ ಏನು ಹೇಳುತ್ತೆ, ಉದ್ಯೋಗಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಅವಕಾಶವನ್ನು ಕಲ್ಪಿಸಬೇಕು ಅಂತಕ್ಕಂಥ. ನೋಡಿ, ಮೊದಲು ಶೈಕ್ಷಣಿಕ ಅವಕಾಶಗಳನ್ನು ನೀಡುವುದ್ರ ಜೊತೆಗೆ ಉದ್ಯೋಗದಲ್ಲಿ ಅವಕಾಶಗಳನ್ನು ನೀಡಬೇಕು. ಇಲ್ಲಿ ಪ್ರತಿಯೊಬ್ಬರ ಜೊತೆ, ಎಲ್ಲರ ಜೊತೆ ಅವರು ಸ್ಪರ್ಧಿಸೋದಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ಅವರಿಗೆ ಮೀಸಲಾತಿ ಸೌಲಭ್ಯ ನೀಡಿದರೆ ಆ ಒಂದು ಕೋಟಾದಲ್ಲಿ, ಆ ವಿಭಾಗದಲ್ಲಿ ಕೇವಲ ಪರಿಶಿಷ್ಟ ಜಾತಿಯವರು
ಅಥವಾ ಪರಿಶಿಷ್ಟ ಪಂಗಡದವರು ಅವರಷ್ಟೇ ಅಲ್ಲಿ ಆಯ್ಕೆ ಆಗೋದಕ್ಕೆ ಅವಕಾಶ ಅಂತಕ್ಕಂಥದ್ದು ಇರಬೇಕು. ಆ ಕಾರಣಕ್ಕಾಗಿ 335ನೇ ವಿಧಿ ಅನ್ವಯ ಅವರು ಉದ್ಯೋಗದ ಅವಕಾಶಗಳನ್ನು ಪಡೆದುಕೊಳ್ಳೋದಕ್ಕೆ ಅನುಕೂಲವಾಗುವಂತಹ ಒಂದು ಮೀಸಲಾತಿ ಸೌಲಭ್ಯ, ಮೀಸಲಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ಇರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತೇವೆ. ಇದರಿಂದಾಗಿ ಇವತ್ತು ಅಸಂಖ್ಯಾತ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ಉದ್ಯೋಗಸ್ಥರಾಗಿದ್ದಾರೆ ಅಂದರೆ ಅದಕ್ಕೆ ಕಾರಣ ಈ ಒಂದು ಉದ್ಯೋಗದಲ್ಲಿ ಅವರಿಗೆ ದೊರಕಿರ್ತಕ್ಕಂಥ ಮೀಸಲಾತಿ. ಯಾಕೆ ಅಂತ ಹೇಳಿದ್ರೆ ಸಾವಿರಾರು ವರ್ಷಗಳಿಂದ ಅವರು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ, ಯಾವ ಸೌಲಭ್ಯಗಳು ಇಲ್ಲ. ಒಮ್ಮೆಲೆ ಅವರು ಇಲ್ಲಿ ಎಲ್ಲವನ್ನ ಪಡ್ಕೊಳ್ತಕ್ಕಂಥದ್ದು ಕಷ್ಟ ಆಗುತ್ತೆ, ಎಲ್ಲರ ಜೊತೆ ಅವರು ಸ್ಪರ್ಧಿಸೋದು ಕಷ್ಟ ಆಗುತ್ತೆ. ಬದಲಾಗಿ ಅವರಿಗೆ ಪ್ರತ್ಯೇಕ ಮೀಸಲಾತಿ ಇದ್ದಾಗ ಆ ಮೂಲಕ ಅವರು ಅವಕಾಶವನ್ನು ತಮ್ಮದಾಗಿಸ್ಕೊಳ್ಳೋದು ಮತ್ತು ತಮ್ಮ ಜೀವನ ವಿಧಾನವನ್ನು ಸುಧಾರಣೆ ಮಾಡಿಕೊಳ್ಳೋದಕ್ಕೆ, ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಇಲ್ಲಿ ಹೇರಳವಾದಂಥ ಅವಕಾಶಗಳು ಇದ್ದಾವೆ. ಹೀಗಾಗಿ ಇವತ್ತು ಅನೇಕ ಸಂಖ್ಯೆಯಲ್ಲಿ, ಅತ್ಯಧಿಕ ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡವರು ಅಧಿಕಾರಿಗಳಾಗಿದ್ದಾರೆ, ರಾಜಕಾರಣದಲ್ಲಿದ್ದಾರೆ, ಅತ್ಯುನ್ನತ ಹುದ್ದೆಗಳನ್ನು ಹೊಂದಿದ್ದಾರೆ. ಅವೆಲ್ಲ ಅವರಿಗೆ ನೆರವಾಗಿರ್ತಕ್ಕಂಥದ್ದು ಈ ಒಂದು ಮೀಸಲಾತಿ ಅಂತಕ್ಕಂತಹ ಅಂಶ ಅವರಿಗೆ ವಿಶೇಷವಾಗಿ ನೀಡಿರ್ತಕ್ಕಂತಹ ಅವಕಾಶಗಳ ಆದ್ಯತೆ ಅಂತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. 338ನೇ ವಿಧಿಯು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗಾಗಿ ಒಂದು ಆಯೋಗವನ್ನು ರಚನೆ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಅವಕಾಶವನ್ನು ನೀಡಲಾಗಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗಾಗಿ ಆಯೋಗವನ್ನು ನೇಮಕ ಮಾಡಲು ಕೇಂದ್ರ ಸರ್ಕಾರಕ್ಕೆ ಆದ್ಯತೆಯನ್ನು ಇಲ್ಲಿ ನೀಡಲಾಗಿದೆ. ಅದರ ಅನ್ವಯ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಆಯೋಗ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬಂದಿದೆ. ಇದರ ಕೆಲಸವೂ ಅಷ್ಟೇ. ಆ ಮೂಲಕ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಏನು ಸೌಲಭ್ಯಗಳಿದ್ದಾವೆ, ಆ ಸೌಲಭ್ಯಗಳ ಸದುಪಯೋಗ ಆಗ್ತಾ ಇದೆಯಾ, ಆ ಸೌಲಭ್ಯಗಳು ಮುಖ್ಯವಾಗಿ ಅವರನ್ನು ತಲುಪುತ್ತಾ ಇವೆಯಾ, ಇದು ಬಹಳ ಗಂಭೀರವಾದಂತಹ ಒಂದು ಭಾಗ. ಯಾಕೆಂದರೆ ಬೇಕಾದಷ್ಟು ಅವಕಾಶಗಳಿರ್ಬೋದು, ಆದರೆ ಅವುಗಳ ಬಗ್ಗೆ ಗೊತ್ತಿಲ್ಲದೆ ಇದ್ದರೆ, ಆ ಬಗ್ಗೆ ಅವರಿಗೆ ಅರಿವು ಇಲ್ಲದೆ ಹೋದರೆ ಇರ್ತಕ್ಕಂತಹ ವ್ಯವಸ್ಥೆಗಳ ಲಾಭವನ್ನು ಪಡ್ಕೊಳ್ಳೋದು ಕಷ್ಟ ಆಗುತ್ತೆ. ಆದ್ದರಿಂದ ಆ ಒಂದು ಆಯೋಗ ಅಂತಕ್ಕಂಥದ್ದಲ್ಲಿದ್ದರೆ ಆ ಆಯೋಗದ ಮೂಲಕ ಅವರಿಗಿರ್ತಕ್ಕಂತಹ ಅವಕಾಶಗಳನ್ನು ಬಳಕೆ ಮಾಡಿಕೊಳ್ತಕ್ಕಂಥದ್ದು ಅಂತಹ ಒಂದು ಪ್ರಯತ್ನಗಳು ಇಲ್ಲಿ ಉತ್ತಮವಾದಂತಹ ಅವರ ಏಳಿಗೆಗೆ ಅವಕಾಶವನ್ನು ಮಾಡಿಕೊಡ್ತವೆ. ಈ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಆಯೋಗದ ರಚನೆಗೆ ಕೇಂದ್ರ ಸರ್ಕಾರಕ್ಕೆ ಒಂದು ಆದ್ಯತೆಯನ್ನು ನೀಡಲಾಗಿದೆ ಎನ್ನುವಂತಹದ್ದು. ಮತ್ತೊಂದು 339ನೇ ವಿಧಿ ಅನ್ವಯ ಇಲ್ಲಿ ಯಾವುದೇ ವ್ಯವಸ್ಥೆಗಳನ್ನು ರೂಪಿಸುವಂತಹ ಸಂದರ್ಭದಲ್ಲಿ ಅವರಿಗೆ ಬೇಕಾದಂತಹ ಅವಕಾಶಗಳನ್ನು ನೀಡ್ತಕ್ಕಂತಹ ಒಂದು ಪ್ರಯತ್ನ ಕೂಡ ಇಲ್ಲಿ ನಿರ್ದಿಷ್ಟವಾಗಿ ರೂಪಿತವಾಗಿದೆ. ಆ ಕಾರಣಕ್ಕಾಗಿ ಈ ಒಂದು 339ನೇ ವಿಧಿ ಅನ್ವಯ ರಾಷ್ಟ್ರಪತಿಗಳಿಗೆ ಪರಿಶಿಷ್ಟ ಜಾತಿ ಪಂಗಡದ ಆಯೋಗವನ್ನು ರಚನೆ ಮಾಡ್ತಕ್ಕಂತಹ ಅಧಿಕಾರವನ್ನು ನೀಡಲಾಗಿದೆ. 38ನೇ ವಿಧಿಯಲ್ಲಿ ಆಯೋಗ ರಚನೆಗೆ ಅವಕಾಶ ಇದೆ. 39ನೇ ವಿಧಿಯಲ್ಲಿ ಆಯೋಗ ರಚನೆಗೆ ರಾಷ್ಟ್ರಪತಿಗಳಿಗೆ ಅಧಿಕಾರ ಅಂತಕ್ಕಂತಹದ್ದು ಇದೆ. ಆ ಅಧಿಕಾರದ ಮೂಲಕ ರಾಷ್ಟ್ರಪತಿಗಳು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಆಯೋಗವನ್ನು ರಚನೆ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆಗೆ ಅವರು ಬದ್ಧರಾಗಿದ್ದಾರೆ. ಆ ಮೂಲಕ ಅವರು ಆ ಕೆಲಸವನ್ನು ನಿರ್ವಹಿಸಬಹುದು ಎನ್ನುವಂತಹದ್ದು. ಮತ್ತೊಂದು 341ನೇ ವಿಧಿ ಅನ್ವಯ ಒಂದು ರಾಜ್ಯದ, ಒಂದು ದೇಶದ ಯಾವುದೇ ವರ್ಗಗಳನ್ನು ಪರಿಶಿಷ್ಟ ಜಾತಿಯ ಪಟ್ಟಿಗೆ ಸೇರಿಸೋದಕ್ಕೆ ರಾಷ್ಟ್ರಪತಿಗಳಿಗೆ ವಿಶೇಷ ಅಧಿಕಾರ ಇದೆ. ಇಲ್ಲಿ ಆಯಾ ರಾಜ್ಯಗಳ ಶಿಫಾರಸ್ಸಿನ ಮೇರೆಗೆ ಯಾವುದೇ ವರ್ಗಗಳನ್ನು, ಜಾತಿಗಳನ್ನು, ಅಂದರೆ ಅಲ್ಲಿನ ಸಾಧಕ ಬಾಧಕಗಳನ್ನು ಪರಿಶೀಲಿಸಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ಪರಿಶಿಷ್ಟ ಜಾತಿಗಳ ಪಟ್ಟಿಗೆ ಇವರನ್ನು ಸೇರಿಸಬಹುದು ಎನ್ನುವಂತಹ ಒಂದು ಶಿಫಾರಸನ್ನು ರಾಜ್ಯ ಸರ್ಕಾರಗಳು ಮಾಡಿದಾಗ ರಾಷ್ಟ್ರಪತಿಗಳು ಅದರ ಅನ್ವಯ ಪರಿಶಿಷ್ಟ ಜಾತಿಗಳ ಪಟ್ಟಿಗೆ ಆ ಥರದ ಜಾತಿಗಳನ್ನು ಸೇರಿಸುವುದು ಇಂತಹದೊಂದು ಅಧಿಕಾರ ಇದೆ.
341ನೇ ವಿಧಿ ಅನ್ವಯ ರಾಜ್ಯಗಳ ಶಿಫಾರಸ್ಸಿನ ಮೇರೆಗೆ ಯಾವುದೇ ವರ್ಗಗಳನ್ನು ಪರಿಶಿಷ್ಟ ಜಾತಿಗಳ ಒಂದು ವರ್ಗಕ್ಕೆ ಸೇರಿಸಬಹುದಾದಂತಹ ಒಂದು ಅಧಿಕಾರ ಅಂತಕ್ಕಂಥದ್ದು ರಾಷ್ಟ್ರಪತಿಗೆ ಇದೆ. ಇನ್ನು 342ನೆಯ ಕೊನೆ ವಿಧಿ ಏನು ಹೇಳ್ತದೆ ಅಂತ ಹೇಳಿದ್ರೆ, ಇಲ್ಲಿ ಹೇಗೆ 341ನೇ ವಿಧಿಯಲ್ಲಿ ಪರಿಶಿಷ್ಟ ಜಾತಿಗಳನ್ನು ಸೇರಿಸೋದಕ್ಕೆ ಅವಕಾಶ ಇದೆಯೋ, ಅಂತೆಯೇ 342ನೇ ವಿಧಿಯು ಪರಿಶಿಷ್ಟ ಪಂಗಡಗಳಿಗೆ ಸೇರಿಸತಕ್ಕಂತಹ ಒಂದು ಅಧಿಕಾರವನ್ನು ಸೂಚಿಸ್ತಾ ಇದೆ. ಯಾವುದೇ ವರ್ಗಗಳನ್ನು, ಯಾವುದೇ ಸಮೂಹಗಳನ್ನು, ಪಂಗಡಗಳನ್ನು ಇಲ್ಲಿ ಪರಿಶಿಷ್ಟ ಪಂಗಡಗಳು ಅಥವಾ ಬುಡಕಟ್ಟುಗಳು ಎನ್ನುವುದರ ವ್ಯಾಪ್ತಿಗೆ ಸೇರಿಸತಕ್ಕಂತಹ ಒಂದು ಅಧಿಕಾರ ರಾಷ್ಟ್ರಪತಿಗಳಿಗೆ 342ನೇ ವಿಧಿ ಅನ್ವಯ ಇರ್ತಕ್ಕಂತಹದನ್ನು ನಾವಿಲ್ಲಿ ಮುಖ್ಯವಾಗಿ ನೋಡ್ತೇವೆ. ಹೀಗೆ ಇಲ್ಲಿ ಸಂವಿಧಾನದ ಕ್ರಮಗಳು, ಸಂವಿಧಾನದ ಅವಕಾಶಗಳು, ಸಂವಿಧಾನದ ಅಂಶಗಳು ಇಲ್ಲಿ ಪ್ರಮುಖವಾದಂತಹ ಒಂದು ಪಾತ್ರ ವಹಿಸ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತೇವೆ. ನೋಡಿ, 3ನೇ ಅಧ್ಯಾಯ ಒಳಗೊಳ್ಳುವಿಕೆಯ ಕಾರ್ಯತಂತ್ರಗಳು, ಇನ್ಕ್ಲೂಸಿವ್ ಟೆಕ್ನಿಕ್ಸ್ ಅಂತಕ್ಕಂಥದ್ದು. ಅಂದರೆ ಶೋಷಿತ ವರ್ಗವನ್ನು ಅಥವಾ ಶೋಷಣೆಗೊಳಗಾಗಿರ್ತಕ್ಕಂತಹ ವರ್ಗಗಳ ಹಿತಾಸಕ್ತಿಗಳನ್ನು ರಕ್ಷಿಸಿ ಅವರಿಗೆ ಉತ್ತಮವಾದಂತಹ ಅವಕಾಶಗಳನ್ನು ಕಲ್ಪಿಸಬೇಕು. ಅಂತಹ ಸಂದರ್ಭದಲ್ಲಿ ನಾವು ಈ ಅಧ್ಯಾಯದಲ್ಲಿ ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು ಮತ್ತು ಮಹಿಳೆಯರನ್ನು ಕುರಿತಾಗಿ ಅಧ್ಯಯನ ಮಾಡ್ತೀವಿ. ಈ ಥರದ ಅಂಶಗಳನ್ನು ನಿಶ್ಚಯಾತ್ಮಕ ಕ್ರಿಯೆ ಅಂತ ಹೇಳಿ ಬಳಸಲಾಗುತ್ತದೆ. ಆ ನಿಶ್ಚಯಾತ್ಮಕ ಕ್ರಿಯೆ ಅಂತಕ್ಕಂಥ ಪದವನ್ನು ಅಮೆರಿಕದ ಅಧ್ಯಕ್ಷರಾಗಿದ್ದಂತಹ ಜಾನ್ ಎಫ್ ಕೆನಡಿಯವರು 1961ರಲ್ಲಿ ಜನಾಂಗೀಯ ಸಂಘರ್ಷಗಳನ್ನು ಎದುರಿಸುವಂತಹ ಸಂದರ್ಭದಲ್ಲಿ ಆ ಒಂದು ಪದವನ್ನು ಬಳಕೆ ಮಾಡ್ತಾರೆ. ಅದರಂತೆ ಆ ಒಂದು ನಿಶ್ಚಯಾತ್ಮಕ ಕ್ರಿಯೆ ಮುಂದುವರೆದು ಏನು ಹೇಳ್ತದೆ, ನಮ್ಮ ಭಾರತಕ್ಕೆ ಅನ್ವಯವಾಗುವಂತೆ ಇಲ್ಲಿ ಜಾತಿ, ಧರ್ಮ, ಲಿಂಗ ಇವುಗಳ ಆಧಾರದ ಮೇಲೆ ತಾರತಮ್ಯ ಮಾಡದೆ ಆ ಕಾರಣಕ್ಕಾಗಿ ಶೋಷಣೆಗೆ ಒಳಗಾಗಿರ್ತಕ್ಕಂತಹ ವರ್ಗಗಳಿಗೆ ಸರ್ಕಾರ ಕೆಲವೊಂದು ಹಿತಾಸಕ್ತಿಗಳನ್ನು ಒದಗಿಸಬೇಕು. ಆ ಮೂಲಕ ಅವರ ಒಂದು ಶೋಷಣೆಯನ್ನು ತಪ್ಪಿಸಬೇಕು ಅಂತಕ್ಕಂಥದ್ದನ್ನು ನಿಶ್ಚಯಾತ್ಮಕ ಕ್ರಿಯೆ ಅಂತ ಹೇಳಿ ಹೇಳಲಾಗಿದೆ. ಹಾಗಾದರೆ ಇಲ್ಲಿ ನಿಶ್ಚಯಾತ್ಮಕ ಕ್ರಿಯೆಯ ವ್ಯಾಪ್ತಿಗೆ ಒಳಪಡ್ತಕ್ಕಂಥವರು ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು ಮತ್ತು ಮಹಿಳೆಯರು ಎನ್ನುವುದು ಮುಖ್ಯವಾಗುತ್ತೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಮೊದಲನೇದಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗಾಗಿ ಸಂವಿಧಾನದ ಕ್ರಮಗಳು. ಸಂವಿಧಾನ ರಚನೆ ಆಗ್ತಕ್ಕಂತಹ ಸಂದರ್ಭದಲ್ಲಿ ಭಾರತದಲ್ಲಿದ್ದಂತಹ ಒಂದು ಪರಿಸ್ಥಿತಿ ಎಲ್ಲವನ್ನು ಗಂಭೀರವಾಗಿ ದೃಷ್ಟಿಯಲ್ಲಿರಿಸಿಕೊಂಡು ಪ್ರತಿಯೊಬ್ಬರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಬೇಕು ಅಂತಕ್ಕಂಥದ್ದು ಸಂವಿಧಾನದ ಒಂದು ಮಹತ್ವದ ಉದ್ದೇಶ ಆಗಿತ್ತು. ಆ ಸಮಾನ ಅವಕಾಶಗಳನ್ನು ಕಲ್ಪಿಸುವುದರ ಜೊತೆಗೆ ಇಲ್ಲಿ ಶೋಷಿತ ಅಥವಾ ದುರ್ಬಲ ವರ್ಗಗಳ ಹಿತಾಸಕ್ತಿಗಳನ್ನು ಕಾಪಾಡಬೇಕು. ಹಾಗೆ ಮಾತ್ರವೇ ಅವರನ್ನು ನಾವು ಸಮಾನತೆಯ ವ್ಯವಸ್ಥೆಯ ಕಡೆಗೆ ರೂಪಿಸೋದಕ್ಕೆ ಸಾಧ್ಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಮಹಿಳೆಯರಿಗೆ ಕೆಲವೊಂದು ಸಂವಿಧಾನಾತ್ಮಕವಾದಂತಹ ವಿಶೇಷ ಅವಕಾಶಗಳನ್ನು, ಸವಲತ್ತುಗಳನ್ನು ನೀಡಿ ಅವರ ಅಭಿವೃದ್ಧಿಗೆ ಇಲ್ಲಿ ಆದ್ಯತೆಯನ್ನು ನೀಡಲಾಗಿದೆ. ಬಹಳ ಮುಖ್ಯವಾಗಿ ಸಂವಿಧಾನದ 15ನೇ ವಿಧಿ ಎಲ್ಲರನ್ನೂ ಸಮಾನ ದೃಷ್ಟಿಯಲ್ಲಿ ನೋಡಬೇಕು, ಯಾರನ್ನು ತಾರತಮ್ಯಗೊಳಿಸಬಾರದು. ಆದರೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಅಂತಹವರಿಗೆ, ಶೋಷಣೆಗೊಳಗಾದಂಥವರಿಗೆ ಏನಾದರೂ ವಿಶೇಷ ಅವಕಾಶಗಳನ್ನು ನೀಡಬೇಕು. ಆ ದಿಸೆಯಲ್ಲಿ ಇಂತಹ ಅನೇಕ ಹಲವಾರು ಅಂಶಗಳು ಇಲ್ಲಿ ಬಹಳ ಪ್ರಮುಖವಾಗಿ ಕಾರಣ ಆಗ್ತವೆ. ಈ ಎಲ್ಲ ವಿಧಿಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ವಿಶೇಷ ಸವಲತ್ತುಗಳನ್ನು ನೀಡುವಂತಹ ಒಂದು ಪ್ರಯತ್ನವನ್ನು ಮಾಡಿವೆ, ಅಂತಹ ಒಂದು ಪ್ರೇರಣೆಯನ್ನು ಮಾಡಿವೆ. ಆ ಎಲ್ಲದಕ್ಕಿಂತ ಮುಖ್ಯವಾಗಿ ಸಂವಿಧಾನದ 17ನೇ ವಿಧಿ ಅಸ್ಪೃಶ್ಯತಾಚರಣೆಯನ್ನು ನಿಷೇಧಿಸಿದೆ. ಯಾವ ನೆಲೆಯಿಂದಲೂ ಕೂಡ, ಯಾವ ಮೂಲದಿಂದಲೂ ಕೂಡ ಅಸ್ಪೃಶ್ಯತಾಚರಣೆಯನ್ನು ಇಲ್ಲಿ ಅನುಸರಿಸಕೂಡದು ಅಂತಕ್ಕಂತಹ ಒಂದು ಅಂಶವನ್ನು ಅದು ಸ್ಪಷ್ಟಪಡಿಸುತ್ತೆ. ಈ ಮೂಲಕ ಅವರಿಗೆ ಕೆಲವೊಂದು ವಿಶೇಷ ಅವಕಾಶಗಳನ್ನು ಒದಗಿಸಿ ದುರ್ಬಲ ವರ್ಗಗಳ ಹಿತಾಸಕ್ತಿಯನ್ನು ಕಾಪಾಡ್ತಕ್ಕಂಥದ್ದು ಮತ್ತು ಶೋಷಣೆಗೆ ಒಳಗಾಗಿರ್ತಕ್ಕಂತಹವರ ಹಿತಾಸಕ್ತಿಯನ್ನು ಕಾಪಾಡುವಂತಹ ಒಂದು ಪ್ರಯತ್ನಗಳು ಇಲ್ಲಿ ಬಹಳ ಪ್ರಮುಖವಾಗಿ ನಡೆದಿವೆ ಅಂತಕ್ಕಂಥದ್ದನ್ನು ಇಲ್ಲಿ ಗಮನಿಸಬಹುದು. ಬಹುಶಃ ಇವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಲ್ಲಿ ಏನಾದರೂ ಕೆಲವೊಂದು ಬದಲಾವಣೆಗಳಾಗಿವೆ ಅಂತ ಹೇಳಿದ್ರೆ ಅದರ ಹಿಂದೆ ಇರತಕ್ಕಂತಹ ಒಂದು ಶ್ರಮ ಯಾವುದರದ್ದು ಅಂತ ಹೇಳಿದ್ರೆ ಸಂವಿಧಾನದ್ದು. ಯಾಕೆಂದ್ರೆ ಇಲ್ಲಿ ಈ 3 ಅಂಶಗಳು, 3 ವಿಧಿಗಳು
ಅವರಿಗೆ ರಾಜಕೀಯ ಮೀಸಲಾತಿಯನ್ನು ನೀಡ್ತಾ ಇವೆ. ಅದರಿಂದಾಗಿ ಇವತ್ತು ಮೀಸಲು ಕ್ಷೇತ್ರಗಳಿದ್ದಾವೆ. ರಾಜಕಾರಣದಲ್ಲಿ ಅವರು ಕಡಿಮೆ ಪ್ರಮಾಣದಲ್ಲಾದರೂ ಪಾಲ್ಗೊಳ್ಳೋದಕ್ಕೆ ಅವಕಾಶ ಅಂತಕ್ಕಂಥದ್ದಿದೆ. ಅಂದರೆ ಧನಬಲ ಇಲ್ಲದೆ ಪ್ರವೇಶಿಸೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂತಹ ಈ ಒಂದು ರಾಜಕೀಯ ಕ್ಷೇತ್ರವನ್ನು ಪ್ರವೇಶಿಸೋದಕ್ಕೆ ಅವಕಾಶವನ್ನು ಇಲ್ಲಿ ಮಾಡಿಕೊಡಲಾಗಿದೆ. ಹೀಗಾಗಿ ನಾವು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಅಭಿವೃದ್ಧಿಗಾಗಿ ಅನೇಕ ಸಂವಿಧಾನದ ವಿಧಿಗಳು, ಹಲವಾರು ಸಂವಿಧಾನದ ಕ್ರಮಗಳು ಅವರ ಹಿತಾಸಕ್ತಿಯನ್ನು ಕಾಪಾಡ್ತಾ ಇವೆ. ಆ ಮೂಲಕ ಅವರನ್ನು ಸಮಾಜದ ವ್ಯವಸ್ಥೆಯಲ್ಲಿ ಒಳಗೊಳ್ಳುವಿಕೆಗೆ ಅಥವಾ ಒಳಪಡಿಸಿಕೊಳ್ಳುವಿಕೆಯ ಕಡೆಗೆ ಕೊಂಡೊಯ್ಯೋದಕ್ಕೆ ಇಲ್ಲಿ ಅತ್ಯಂತ ಮುಖ್ಯವಾಗಿ ಈ ಬಗೆಯ ಕಾರ್ಯತಂತ್ರಗಳು ನೋಡಿ. ಇವೆಲ್ಲ ಸಂವಿಧಾನದ ಕ್ರಮಗಳಿದ್ದಾವೆ. ಇವೆಲ್ಲವೂ ಕೂಡ ಒಳಗೊಳ್ಳುವಿಕೆಯ ಕಾರ್ಯತಂತ್ರಗಳ ವ್ಯಾಪ್ತಿಯಲ್ಲಿರ್ತಕ್ಕಂಥವುಗಳು. ಅವುಗಳ ಮೂಲಕ ಅವರ ಅಭಿವೃದ್ಧಿಗಾಗಿ ಸಾಕಷ್ಟು ಅವಕಾಶಗಳನ್ನು ನೀಡಲಾಗಿದೆ. ಇಂತಹ ಪ್ರಯತ್ನಗಳು ಇಲ್ಲಿದೆ. ನಿಶ್ಚಯಾತ್ಮಕ ಕ್ರಿಯೆಯ ಮೂಲಕ ಅಥವಾ ಸಂರಕ್ಷಣಾತ್ಮಕ ಕ್ರಮಗಳ ಮೂಲಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗಾಗಿ ಸರ್ಕಾರವು ಸಂವಿಧಾನದ ಮೂಲಕವೇ ಹಲವಾರು ಅವಕಾಶಗಳನ್ನು ಒದಗಿಸಿದೆ. ಇದು ವಿದ್ಯಾರ್ಥಿಗಳ 10 ಅಂಕಗಳ ಪ್ರಶ್ನೆ ಆಗುತ್ತೆ. 5 ಅಂಕಗಳಿಗೂ ಕೆಲಸ ಕೇಳಲಾಗ್ತದೆ. 10 ಅಂಕಗಳ ಪ್ರಶ್ನೆ, ಯಾವ ವಿಧಿ ಮುಖ್ಯವಾಗಿ ಯಾವ ಅಂಶವನ್ನು ಸ್ಪಷ್ಟಪಡಿಸುತ್ತದೆ ಎನ್ನುವುದನ್ನು ಗಮನದಲ್ಲಿಟ್ಟುಕೊಂಡು ಈ ಸಂವಿಧಾನದ